ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ನಮ್ಮ ಮಮ್ಮಿಯವ್ರ ಮನೆಗೆ ಗೃಹಪ್ರವೇಶ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಬಟ್ ಫೈನಲಿ ಇವತ್ತು ನಮ್ಮ ಮನೆಗೆ ಟಿ ವಿ ಬಂದಿದೆ. ಈ ಟಿ ವಿ ಎಲ್ಲಿ ತೊಗೊಂಡ್ವಿ, ಇನ್ಸ್ಟಾಲೇಷನ್ ಹೇಗಾಯಿತು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಕರಿ ಹೇಗೆ ಮಾಡೋದು ಅಂತ ಸಹ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಆ್ಯಕ್ಚುಲಿ ತುಂಬ ಮುಂಚೆನೇ ಈ ಟಿ ವಿ ತೊಗೊಬೇಕಿತ್ತು. ನಮ್ಮ ಡ್ಯಾಡಿ BSF ಇದ್ದರು ಆರ್ಮಿಲಿ. ಹಾಗಾಗಿ ಅವ್ರಿಗೆ ಕ್ಯಾಂಟೀನಲ್ಲಿ 40% ಡಿಸ್ಕೌಂಟ್ ಇರುತ್ತೆ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಂಡ್ರೆ. ಹಾಗಾಗಿ ನಾವು ಆ ಕ್ಯಾಂಟೀನಲ್ಲಿ ತೊಗೊಳಕ್ಕೆ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಅಲ್ಲಿ ನಾವು ಫಾರ್ಮ್ ಕೊಟ್ಟು ಬಂದು 2 ಮಂತ್ಸ್ ಆದರೂ ನಮಗೆ ಡೆಲಿವರಿ ಆಗಲಿಲ್ಲ. ಸೊ ಹಾಗಾಗಿ ನಾವು ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂತ ಇವಾಗ ಹೆಂಗಿದ್ರು ಫ್ಲಿಪ್ಕಾರ್ಟ್ ಸೇಲ್ ನಡೀತಾ ಇದೆಯಲ್ಲ ಅಂತ ಫ್ಲಿಪ್ಕಾರ್ಟಲ್ಲಿ ಟಿ ವಿನ ಆರ್ಡ್ರ್ ಮಾಡಿದ್ರಿ. ನಾವು ತುಂಬ ಮಾಡೆಲ್ಸ್ ಚೆಕ್ ಮಾಡಿದ್ವಿ, ಫೀಚರ್ಸ್ ಎಲ್ಲ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ರಿವ್ಯೂಸ್ ಎಲ್ಲ ನೋಡಿದ್ವಿ. ಫೈನಲಿ ನಾವು ಈ LG 55 ಇಂಚಸ್ ಟಿ ವಿನ ಬುಕ್ ಮಾಡ್ಕೊಂಡ್ವಿ. ಆರ್ಡರ್ ಮಾಡಿ 2 ಡೇಸಲ್ಲೇ ನಮಗೆ ಟಿ ವಿ ಸೇಫಾಗಿ ಡೆಲಿವರಿ ಆಯಿತು. ಪ್ಯಾಕೇಜಿಂಗ್ ಕೂಡ ತುಂಬ ಕ್ಲೀನಾಗಿ ಮಾಡಿದರು, ಎಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. ಡೆಲಿವರಿ ಸ್ಟಾಫ್ ಕೂಡ ಅದನ್ನು ನಮಗೆ ಮನೆ ಒಳಗೆ ತಂದು ಕೊಟ್ಟರು. ಅದಾಗಿ ನೆಕ್ಸ್ಟ್ ಡೇ ನಮಗೆ ಇನ್ಸ್ಟಾಲೇಷನ್ ಟೀಮ್ ಅವರು LG ಕಡೆಯಿಂದನೇ ಬಂದು ನಮ್ಮ ಟಿ ವಿನ ಇನ್ಸ್ಟಾಲ್ ಮಾಡಿ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಟ್ಟೋದ್ರು. ಟಿ ವಿ ಆನ್ ಮಾಡಿದಾಗ ಸ್ಕ್ರೀನ್ ಕ್ವಾಲಿಟಿ ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು. ಡಿಸ್ಪ್ಲೇ ಬ್ರೈಟ್ ಆಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಸೌಂಡ್ ಎಲ್ಲ ಸಹ AI ಫೀಚರ್ ಇರೋದ್ರಿಂದ ಅದು ಹೇಗೆ ಬೇಕೋ ಆ ರೀತಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಎಲ್ಲ ಓವರಾಲ್ ನನಗೆ ತುಂಬ ಇಷ್ಟ ಆಯಿತು ಟಿ ವಿ ಬಗ್ಗೆ. ಆನ್ಲೈನಲ್ಲಿ ಟಿ ವಿ ತೊಗೋಬೇಕು ಅಂತಿರೋರು ರಿವ್ಯೂಸ್ನ ಚೆನ್ನಾಗಿ ಓದಿ ಸೆಲ್ಲರ್ ರೇಟಿಂಗ್ ನೋಡಿ ಆರ್ಡರ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾವಾಗಲೂ ಅಷ್ಟೇ ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಸ್ವಲ್ಪ ಹಣ ಕೂಡ ಸೇವ್ ಮಾಡ್ಬೋದು. ನಾವು ಟಿ ವಿಲಿ ನಮ್ಮ ಚಾನೆಲ್ನ ಹಾಕಿದ್ವಿ. ಅನ್ವಿಕ್ ಅದರಲ್ಲಿ ಅವನ್ನ ನೋಡಿ ಖುಷಿ ಪಡ್ತಿದ್ದ. ನಾನು ಸ್ವಿಮ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ನೀನು ಎಲ್ಲಿ ಬರ್ತಾ ಇದೆಯಾ? ಯೂಟ್ಯೂಬ್ ಚಾನೆಲ್ ಯಾವ್ದ್ರಲ್ಲಿ ಬರ್ತಾ ಇದೆ? ಅನ್ವಿಕ್ ಯೂಟ್ಯೂಬ್ ಚಾನೆಲ್ ಯಾವ್ದ್ರಲ್ಲಿ ಬರ್ತಿದೆ? ಟಿವಿಲಾ? ಯಾರ್ದು ಟಿವಿ ಇದು? ಇಂದ ಯಾವಾಗ ತಗೊಬಂದೆ? ಯಾವತ್ತು? ಅವತ್ತೇ ಅಂದ್ರೆ ಯಾವತ್ತು? ನೋಡು, ಎತ್ತಿನ ಗಾಡಿ. ಯಾರಿದು? ಭೂವರಸ್ವಾಮಿ. ನೀನ್ ಇವಾಗ ಕೈಯಲ್ಲಿ ಏನ್ ಇಟ್ಕೊಂಡಿರ್ತೀಯ ಗೊತ್ತಾ? ಕೇರಂ ಬೋರ್ಡ್. ರೌಡಿ ಮನೆ ಕಟ್ಟಿದ್ದಾರೆ ಅಂತ ಇನ್ನೊಂದು ನಂಬಿಕೆ ಇದೆಯಂತೆ. ಈಗ ನಾವು ಪನ್ನೀರ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ನಮಗೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಪಲಾವ್ ಎಲೆ ಹಾಗೂ 1-2 ಏಲಕ್ಕಿ ನಾವು ರುಬ್ಬಕ್ಕೆ ತಗೋಬೇಕಾಗತ್ತೆ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, 1-2 ಏಲಕ್ಕಿ, 1-4 ಲವಂಗ ತೊಗೊಂಡಿದ್ದೀನಿ. ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು 10-15 ಗೋಡಂಬಿನ ನಾನಿಲ್ಲಿ ಸ್ವಲ್ಪ ನೆನೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸಹ ನಾನು ತೊಗೊಂಡಿದ್ದೀನಿ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರ ಇರಲ್ಲ, ಅದು ಬಣ್ಣಕ್ಕೋಸ್ಕರ. ಇಲ್ಲಿ ನಾನು 1-4 ಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಲೂಗೆಡ್ಡೆ ಹಾಗೂ ಕ್ಯಾಪ್ಸಿಕಮ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಹಾಗೂ ಅರಿಶಿನ ಪುಡಿನ ಸಹ ಹಾಕ್ಕೊಂಡು ಪನ್ನೀರ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಪನ್ನೀರ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ನಾವು ಇದನ್ನು 1-2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನಿಲ್ಲಿ ಒಂದು ಜಾರ್ಗೆ ನಾವು ನೆನೆಸಿಟ್ಕೊಂಡಿದ್ವಲ್ವ ಗೋಡಂಬಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು 7-8 ಕ್ಯೂಬ್ ಅಷ್ಟು ಪನ್ನೀರ್ನು ಸಹ ಹಾಕ್ಕೊತಾ ಇದ್ದೀನಿ. ಇದರಿಂದ ನಮಗೆ ಪನ್ನೀರ್ ಕರಿಗೆ ಒಳ್ಳೆ ಥಿಕ್ನೆಸ್ ಬರುತ್ತೆ ಹಾಗೂ ರುಚಿ ಸಹ ಸಿಗುತ್ತೆ. ಇದರ ಜೊತೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಇದಕ್ಕೆ 3 ಲವಂಗ, ಏಲಕ್ಕಿ, ಚಕ್ಕೆ ಹಾಗೂ 3 ಪಲಾವ್ ಎಲೆನೂ ಸಹ ನಾವು ಇದಕ್ಕೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕ್ಕೊಳ್ಳೋಣ. ನಿಮ್ಗೇನಾದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ನೀವು ಅದನ್ನು ರುಬ್ಬಕ್ಕೆ ಸ್ಕಿಪ್ ಮಾಡಿ ಡೈರೆಕ್ಟ್ ಒಗ್ಗರಣೆಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬೋದು. ಹಾಗೆ ನಾನಿಲ್ಲಿ 3 ದಪ್ಪಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಮುಂಚಿನ ಎಲ್ಲ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಮಾತ್ರ ಆ ಡಿಶ್ಗೆ ಈರುಳ್ಳಿಯ ಸಿಹಿ ರುಚಿ ಬರುತ್ತೆ.
ಈಗ ಇದಕ್ಕೆ ನಾವು 3 ಟೊಮೊಟೊನ ಕಟ್ ಮಾಡಿ ಹಾಕೊಳ್ಳೋಣ. ನಾವು ಟೊಮೊಟೊನೆಲ್ಲ ಜಾಸ್ತಿ ಏನು ಬೇಯಿಸೋದು ಬೇಡ, ಯಾಕಂದರೆ ನಾವು ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟು ನಂತರ ಮಿಕ್ಸರಲ್ಲಿ ಗ್ರೈಂಡ್ ಮಾಡೋಣ. ನೋಡಿ, ಇಷ್ಟಾದಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಆರಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ನಾವು ಹುರ್ಕೊಂಡಿರೋಂಥ ಈರುಳ್ಳಿ, ಟೊಮೆಟೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹಾರಿದ್ಮೇಲೆ ನಾನು ಅದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆ ಸ್ವಲ್ಪ ನೀರನ್ನ ಸಹ ಹಾಕ್ಕೊಂಡು ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ 3 ಚಕ್ಕೆ ಹಾಗೂ ಏಲಕ್ಕಿ, ಲವಂಗ ಹಾಗೂ ಪಲಾವ್ ಎಲೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಜೊತೆಗೆ 4 ಹಸಿಮೆಣ್ಸಿಕಾಯಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಸಹ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪನ್ನೀರ್ ಕರಿಗೆ ಆಲೂಗೆಡ್ಡೆ ಹಾಗೂ ಕ್ಯಾಪ್ಸಿಕಮ್ ಬಳಸೋದ್ರಿಂದ ಕರಿ ರುಚಿಯಾಗಿರೋದ್ರ ಜೊತೆಗೆ ಕ್ವಾಂಟಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ನಾವು ತೊಗೊಂಡಿದ್ವಲ್ವ ಮಸಾಲೆಗಳನ್ನ, ಅಂದರೆ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ರುಬ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲ ಹಾಕಿದ್ಮೇಲೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಈ ಸ್ಟೆಪ್ನ ನಾವು ಅವಸರ ಮಾಡದೆ ಮಾಡಬೇಕು, ಯಾಕಂದರೆ ಗ್ರೇವಿ ಎಣ್ಣೆ ಬಿಡೋವರೆಗೂ ಬೇಯಿಸಿದ್ರೆ ಮಾತ್ರ ನಿಜವಾದ ರೆಸ್ಟೋರೆಂಟ್ ರುಚಿ ಬರೋದು. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ತುಂಬ ಚಿಕ್ಕದಾಗಿ ಕತ್ತರಿಸ್ಕೋಬೇಡಿ, ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬೇಯಿಸಿದ ನಂತರ ಅದರ ಕ್ರಂಚ್ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ರುಬ್ಕೊಂಡಿದ್ವಲ್ವ ಗೋಡಂಬಿ ಮತ್ತು ಪನ್ನೀರ್ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀವಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಪನ್ನೀರ್ನ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಸೊ ನಾವಿಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಗ್ರೇವಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರನ್ನ ಯೂಸ್ ಮಾಡೋದ್ರಿಂದ ಅದು ಗ್ರೇವಿಗೆ ಒಂದು ಸಾಫ್ಟ್ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಹಾಗೂ ಟೊಮೊಟೊದ ಹುಳಿ ಇರುತ್ತಲ್ಲ ಅದನ್ನು ಸಮತೋಲನಗೊಳಿಸಿ ರುಚಿಯನ್ನು ಇನ್ನೂ ಹೆಚ್ಚಿಸುತ್ತದೆ. ಜೊತೆಗೆ ಮಸಾಲೆಗಳ ಜೊತೆ ಕೂಡ ಇದು ಚೆನ್ನಾಗಿ ಬೆರೆತು ರೆಸ್ಟೋರೆಂಟ್ ಸ್ಟೈಲ್ ರುಚಿ ಬರಲು ತುಂಬ ಸಹಾಯ ಮಾಡುತ್ತೆ. ಈಗ ಇದಕ್ಕೆ ನಾವು ಮುಂಚೆನೇ ಹುರಿದಿಟ್ಕೊಂಡಿದ್ದಂಥ ಪನ್ನೀರ್ನ ಆ್ಯಡ್ ಮಾಡೋಣ. ಪನ್ನೀರ್ನ ನಾವು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಡ, 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ಇಲ್ಲ ಅಂದರೆ ಪನ್ನೀರ್ ಆವಾಗ ತುಂಬ ರಬ್ಬರ್ ರೀತಿ ಆಗಿಬಿಡುತ್ತೆ. ಈಗ ಇದಕ್ಕೆ ನಾವು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕೋಣ. ಸಕ್ಕರೆ ಹಾಕೋದ್ರಿಂದ ಟೊಮ್ಯಾಟೊ ಮತ್ತು ಮೊಸರಿನ ಹುಳಿ ಏನಿರುತ್ತಲ್ಲ ಅದನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ಕೊನೆಯದಾಗಿ ಕಸ್ತೂರಿ ಮೇಥಿನ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಮೇಲ್ಗಡೆ ಹಾಕೊಳ್ಳೋಣ. ಇದರಿಂದ ಸುವಾಸನೆ ಡಬಲ್ ಆಗುತ್ತೆ. ಪನ್ನೀರ್ ಕರಿ ವಿತ್ ಆಲೂ ಆ್ಯಂಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಂಥ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಒಳ್ಳೆ ಥಿಕ್ ಕನ್ಸಿಸ್ಟೆನ್ಸಿ ವಿತ್ ರಿಚ್ ಲುಕ್ ಸಹ ಬಂದಿದೆ. ನೀವು ಒಮ್ಮೆ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಖಂಡಿತವಾಗೂ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.